ಸವಾಲಾಗಿರೋದು ನೂರಾರು ಶವಹೂತ ಕೇಸ್ನ ಏಕೈಕ ಸಾಕ್ಷ್ಯ ಅಂದ್ರೆ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ 24 ಮೂಳೆಗಳಿಂದ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಗಲ್ವಾ ಅಂತ. ಮೂಳೆ ತುಂಡುಗಳ ಆಧಾರವಾಗಿ ಇಡೀ ಕೇಸ್ನ ತನಿಖೆ ನಡೆಸೋದೇ ಸಂಕಷ್ಟ ಆಯಿತು. ಫಾರೆನ್ಸಿಕ್ ಹಾಗೂ ಕಾನೂನು ದೃಷ್ಟಿಯಿಂದ ಎಸ್ಐಟಿಗೆ ತುಂಬಾ ಸವಾಲುಗಳಿವೆ. ಮಣ್ಣು, ನೀರು, ಹವಾಮಾನದಿಂದ ಡಿಎನ್ಎ ನಾಶವಾಗಿರುವ ಸಾಧ್ಯತೆ ಇದೆ. ಡಿಎನ್ಎ ಪತ್ತೆಯಾಗಿಲ್ಲ ಅಂದ್ರೆ ಹೇಗೆ ತನಿಖೆ ಮಾಡ್ತಾರೆ? ಇದರಿಂದ ಮೃತಪಟ್ಟವರ ಗುರುತು ಪತ್ತೆನೇ ಆಗಲ್ಲ. ಅದೇ ಅತಿ ದೊಡ್ಡ ಸವಾಲು. ಸಂಪೂರ್ಣ ಅಸ್ಥಿಪಂಜರ ಸಿಗದೆ ಸಾವಿನ ಕಾರಣ ಪತ್ತೆ ಹಚ್ಚುವುದು ಕಾರಣ. ಯಾತಕ್ಕಾಗಿ ಸತ್ರು, ಏನ್ ಕಾರಣ, ಹೊಡೆದಿದ್ದಾರಾ, ಅತ್ಯಾಚಾರ ಆಗಿದೆಯಾ, ಏನ್ ಕತೆ, ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಡಿಎನ್ಎ ಪತ್ತೆ ಆಗ್ಬೇಕು. ಯಾರ ಡಿಎನ್ಎ ಇತ್ತು ಆ ದೇಹದಲ್ಲಿ ಅನ್ನೋದು ಗೊತ್ತಾಗ್ಬೇಕು. ನೇರ ಸಾಕ್ಷ್ಯ ಇಲ್ಲದ ಕಾರಣ ಕೋರ್ಟ್ನಲ್ಲಿ ಕೇಸ್ ನಿಲ್ಲೋದಕ್ಕೆ ಸಾಕ್ಷ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಎಫ್ಎಸ್ಎಲ್ ಟೀಮ್ಗೂ ಸವಾಲಾಗ್ಬಿಟ್ಟಿದೆ ಪಾಯಿಂಟ್ ನಂಬರ್ 6ರ ಮೂಳೆ ರಹಸ್ಯ ಪತ್ತೆ ಕಾರ್ಯ. ಈ ಡಿಎನ್ಎ ಸೇರಿದಂತೆ ಹಲವು ವಿಧದ ಪರೀಕ್ಷೆಗಳೇ ಫಾರೆನ್ಸಿಕ್ಗೆ ಚಾಲೆಂಜ್ ಆಗ್ತಾ ಇರೋದು. ಅಂದರೆ ಮೂಳೆಗಳೇನೋ ಪತ್ತೆ ಆಗಿದ್ದಾವೆ ನಿಜ, ಆದರೆ ಅದರಲ್ಲಿ ಮಳೆ ಬಂದು ಹೋಗಿದೆ, ಬೇಸಿಗೆಗಾಲ ಕಂಡಿದೆ, ಚಳಿಗಾಲ ಕಂಡಿದೆ, ಪ್ರವಾಹ ಆಗಿದೆ. ಹೀಗಾಗಿ ಡಿಎನ್ಎ ಪತ್ತೆ ಆಗದೆ ಇದ್ರೆ ಇದೆಲ್ಲವೂ ಸವಾಲಾಗುತ್ತೆ ಅನ್ನುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಇದ್ರು ಆದಿತ್ಯ. ಈಗಾಗಲೇ ಪಾಯಿಂಟ್ ನಂಬರ್ 6 ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳೇನೋ ಸಿಕ್ಕಿದ್ದಾವೆ ನಿಜ, ಅವು ತುಂಡು ತುಂಡುಗಳಾಗಿ ಸಿಕ್ಕಿದ್ದಾವೆ. ಆದರೆ ಅದರಲ್ಲಿ ಡಿಎನ್ಎ ಪತ್ತೆ ಆಗಿಲ್ಲ ಅಂತ ಅಂದರೆ ಈ ಕೇಸ್ಗೆ ಲೀಡೇ ಸಿಗೋದಿಲ್ವಾ ಅಂತ ಯಾವ ರೀತಿಯಾಗಿ ಸವಾಲನ್ನು ಸ್ವೀಕರಿಸ್ತಾರೆ ಈ ಎಸ್ಐಟಿ ಅಧಿಕಾರಿಗಳು? ಸೌಖ್ಯ, ಹೌದು. ಇವತ್ತಿನ ದಿನದವರೆಗೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣವಾಗಿರುವಂಥದ್ದು ಒಂದೇ ವಿಚಾರ, ಅದು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂಥ ಕಳೆಬರಹ. ಆದರೆ ಆ ಕಳೆಬರದ ಆಧಾರದಲ್ಲಿ ಇಡೀ ತನಿಖೆ ನಡೆಯೋದಕ್ಕೆ ಬಹಳ ಸವಾಲುಗಳು ಕೂಡ ಇದೆ. ಒಂದು, ಅದು ಬಹಳ ವರ್ಷಗಳ ಹಿಂದಿನದ್ದು ಅನ್ನುವಂಥ ಒಂದು ಚರ್ಚೆ ಕೂಡ ಮುನ್ನೆಲೆಯಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಮೂಳೆಗಳ ಆಧಾರದಲ್ಲಿ ಡಿಎನ್ಎ ಫೈಂಡಿಂಗ್ಸನ್ನು ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಅಂತ. ಅದೇ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಯಾವಾಗ ಮೂಳೆ ಪತ್ತೆ ಆಯಿತು, ಈ UDR ದಾಖಲೆ ಹಿಂದೆ ಬಿದ್ದಿದ್ರು ಮತ್ತು ಫಾರೆನ್ಸಿಕ್ ಒಂದು ಸರಳ ವಿಶ್ಲೇಷಣೆಯನ್ನು ಕೊಟ್ಟಿತ್ತು, ಇದು ಪುರುಷನದ್ದು ಮಹಿಳೆಯದ್ದು ಅನ್ನುವಂಥ ರೀತಿಯಲ್ಲಿ, ಮತ್ತು ಎಷ್ಟು ವರ್ಷಗಳ ಹಿಂದೆ ಇದನ್ನು ಇಲ್ಲಿ ಹೂತು ಹಾಕಲಾಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಒಂದು ಹಂತಕ್ಕೆ, ಒಂದು ಅಂದಾಜಿನ ಹಂತಕ್ಕೆ ಅವರು ಕೊಟ್ಟಿದ್ರು. ಸೊ ಅದರ ಆಧಾರದಲ್ಲಿ SIT ಕೂಡ ತನಿಖೆಯನ್ನು ಮಾಡ್ತಾ ಇತ್ತು. ಹಾಗಾಗಿ ಈ ಮೂಳೆಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಮಾಡೋದು ಮತ್ತು ತನಿಖೆಯ ಆಧಾರದಲ್ಲಿ ಅದನ್ನು ಕೋರ್ಟಿನಲ್ಲಿ ಸಾಬೀತು ಮಾಡೋದು ಅಥವಾ ಟ್ರಯಲ್ಗೆ ಅದನ್ನು ಸಾಕ್ಷ್ಯದ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸವಾಲುಗಳು ಇದೆ ಅನ್ನೋದು. ಯಾಕಂದರೆ ಇಲ್ಲಿ ಅನಾಮಿಕ ದೂರುದಾರ ಹೇಳ್ತಾ ಇರುವಂಥ ವಿಚಾರಗಳು ಮತ್ತು ಇಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಅಂದರೆ ಸಾಕಷ್ಟು ಮಳೆ ಆಗ್ತಾ ಇರುವಂತೆ, ಸಾಕಷ್ಟು ಅಂದರೆ ಬದಲಾವಣೆಗಳು ಕೂಡ ಇಲ್ಲಿ ಆಗಿದೆ. ಕಾಡು ಮೇಡಿನ ಪ್ರದೇಶ, ಇದು ದುರ್ಗಮ ಕಾಡು, ಬೇರೆ ಬೇರೆ ರೀತಿಯಲ್ಲಿ ಮಣ್ಣಿನ ಗುಣದಿಂದಲೂ ಕೂಡ ಈ ಮೂಳೆಗಳು ನಾಶವಾಗೋದು ಅಥವಾ ಮಿಸ್ಪ್ಲೇಸ್ ಆಗೋದು, ಅದರಲ್ಲಿ DNA ನಾಶವಾಗುವಂಥದ್ದು ಇದೆಲ್ಲ ಇರುತ್ತೆ. ಯಾಕಂದರೆ ಸಾಕಷ್ಟು ಮಾಯಿಶ್ಚರ್ ಇರುವಂಥ ಕಾರಣದಿಂದಾಗಿ. ಹಾಗಾಗಿ ಈಗ ಸಿಕ್ಕಿರುವಂಥ ಮೂಳೆಗಳಿಂದಲೂ ಕೂಡ ಸಂಪೂರ್ಣವಾಗಿ ಆ ಪ್ರಕರಣವನ್ನು, ಅಂದರೆ ಆತ ಮಾಡಿರುವಂಥ ಆರೋಪಗಳು ಏನು ಅಂದರೆ ಅಸಹಜ ಸಾವುಗಳು ಅಂತ, ಅದು ಕೊಲೆ ಆಗಿರಬಹುದು, ಅತ್ಯಾಚಾರ, ಲೈಂಗಿಕ ಆಕ್ರಮಣ, ಈ ರೀತಿಯ ಆರೋಪಗಳನ್ನು ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ. ಸೊ ಆ ವಿಚಾರಗಳನ್ನು ಪ್ರೂವ್ ಮಾಡೋದು ಈ ಸಿಕ್ಕಿರುವಂಥ ಮೂಳೆಗಳಿಂದ ಅದನ್ನು ಪ್ರೂವ್ ಮಾಡುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಇದೆ. ಯಾಕಂದರೆ ಸಂಪೂರ್ಣವಾಗಿ ಒಂದು ಅಸ್ಥಿಪಂಜರ ಸಿಕ್ಕಿದರೆ ಒಂದು ಅರ್ಥ ಬೇರೆ, ಇಲ್ಲಿ ಒಂದಿಷ್ಟು ಅವಶೇಷಗಳು ಮಾತ್ರ ಸಿಕ್ಕಿರೋದು, ಒಂದಿಷ್ಟು ಮೂಳೆಗಳು ಸಿಕ್ಕಿದೆ. ಆ ಮೂಳೆಗಳ ಆಧಾರದಲ್ಲಿ ಏನಾಗಿದೆ ಎಕ್ಸಾಕ್ಟ್ ಆಗಿ, ಸಾವಿಗೆ ಕಾರಣ, ನಿಖರ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ UDR ದಾಖಲೆಗಳು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಿಕ್ಕಿದರೆ ಇನ್ನೊಂದು ಹಿನ್ನಡೆ ಆಗುತ್ತೆ. ಆದರೆ ಅರಣ್ಯ ಭೂಮಿಯಲ್ಲಿ ಅದನ್ನು ಯಾಕೆ ಹೂತಾಕಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮುನ್ನೆಲೆಯಲ್ಲಿ ಇದೆ. ಇದೆಲ್ಲವನ್ನ ಮೀರಿ ಅದು ಯಾರ ಅಸ್ಥಿಪಂಜರ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಇನ್ ಕೇಸ್ DNA ಫೈಂಡಿಂಗ್ ಸಿಗದೆ ಹೋದರೆ ಅದು ಇನ್ನೂ ಕಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದೇ ಸಾಕ್ಷ್ಯದಿಂದ ಇಡೀ ಪ್ರಕರಣ ನಿಲ್ಲುತ್ತೆ ಅಥವಾ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. SIT ಕೂಡ ಇದರ ಹಿಂದೆ ಬಿದ್ದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಕೂಡ ಈಗ ಸಾಕಷ್ಟು ಒಂದು ರೀತಿಯ ಅನುಮಾನಗಳು ಇದೆ. ಇನ್ನೊಂದು ಕಡೆಯಿಂದ ಬೇರೆ ಯಾವುದೇ ಜಾಗದಲ್ಲಿ ಏನೂ ಸಿಗ್ತಾ ಇಲ್ಲ. ಯಾವುದೇ ರೀತಿ ಕಾರ್ಯಾಚರಣೆಯನ್ನು ಮಾಡಿದರೂ ಕೂಡ ಪಕ್ಕದ ಜಾಗದಲ್ಲಿ, ಸುತ್ತಮುತ್ತದ ಜಾಗದಲ್ಲಿ ಕಾರ್ಯಾಚರಣೆ ಮಾಡಿದರೂ ಕೂಡ ಏನೂ ಸಿಗ್ತಾ ಇಲ್ಲ. ಹಾಗಾಗಿ SIT ತನಿಖೆ ಮುಂದುವರಿಸಬೇಕು ಅಂದರೆ ಏನಾದರೂ ಒಂದು ಸಿಗಬೇಕಾಗಿತ್ತು. ಎಲ್ಲ ಜಾಗಗಳಲ್ಲಿ ಅಲ್ಲ ಅಂತ ಆಗಿದ್ರು ಕೂಡ ಒಂದಿಷ್ಟು ಜಾಗದಲ್ಲಾದರೂ ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿದರೆ, ಒಂದಿಷ್ಟು ಮೂಳೆಗಳು ಅಥವಾ ಇಡೀ ಅಸ್ಥಿಪಂಜರ ಸಿಕ್ಕಿದರೆ ಕೇಸಿಗೆ ಇನ್ನಷ್ಟು ಬಲ ಬರ್ತಿತ್ತು. ಬಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ SIT ಅಧಿಕಾರಿಗಳ ಒಂದು ನೈತಿಕ ಸ್ಥೈರ್ಯ ಅನ್ನುವಂಥದ್ದಕ್ಕೆ ಅದು ಪೂರಕವಾಗ್ತಾ ಇತ್ತು. ಆದರೆ ಈವರೆಗೂ ಏನು ಸಿಗ್ತಾ ಇಲ್ಲ. ಹಾಗಾಗಿ ಮುಂದಕ್ಕೆ ಕಾರ್ಯಾಚರಣೆ ಮಾಡ್ತಾ